ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಪ್ರತಿ ವರ್ಷ ಆಯೋಜಿಸಿಕೊಂಡು ಬಂದಿರತಕ್ಕಂಥ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ಥ ನೆರವು ಅನ್ನುವ ಈ ಪ್ರಧಾನ ಕಾರ್ಯಕ್ರಮವು ಇದೇ ತಿಂಗಳು ಬರುವ ಡಿಸೆಂಬರ್ 22ನೇ ತಾರೀಕು 25ನೇ ತಾರೀಕು ಗೋಲ್ಡ್ ಫಿಂಚ್ ಸಿಟಿನಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಕಡಿಮೆ ಸಮಯದಲ್ಲಿ ಬಂದಂಥ ಎಲ್ಲ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ನನ್ನ ಸಂಸ್ಥೆ ಮತ್ತು ನನ್ನ ಕುಟುಂಬದ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಪ್ಪತ್ತೈದನೇ ತಾರೀಕು ಗೋಲ್ಡ್ ಫಿಂಚ್ ಸಿಟಿನಲ್ಲಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಲ್ಲಿ ಅದಮ್ಯ ಫೌಂಡೇಶನ್, ಅದಮ್ಯ ಚೇತನ ಫೌಂಡೇಶನ್ನ ಅಧ್ಯಕ್ಷರು ತೇಜಸ್ವಿ ಅನಂತಕುಮಾರ್ ಅವರು ಮುಖ್ಯ ಅತಿಥಿಯಾಗಿ ಬರಲಿಕ್ಕಿದ್ದಾರೆ. ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಮೋಹನ್ ಆಳ್ವರು ಮತ್ತು ಕಾಪು ಕ್ಷೇತ್ರದ ಶಾಸಕರು ಸುರೇಶ್ ಗುರ್ಮಿಯವರು ಅತಿಥಿಯಾಗಿ ಬರಲಿಕ್ಕಿದ್ದಾರೆ. ಹಾಗೆ MRG ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಗೌರವ್ ಶೆಟ್ಟಿ ಮತ್ತು ಅಧ್ಯಕ್ಷರು ಆದ ನಾನು ಪ್ರಕಾಶ್ ಶೆಟ್ಟಿ ನಾವೆಲ್ಲರೂ ಭಾಗವಹಿಸಲಿದ್ದೇವೆ. ಈ ಒಂದು ಕಾರ್ಯಕ್ರಮ ಇದು ನಮ್ಮ ಮನಸ್ಸಿಗೆ ಹೇಗೆ ಬಂತು ಅಂತ ಕೇಳಿದರೆ, ಬಹುಶಃ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ 2019ನೇ ಇಸ್ವಿ ನನ್ನ 60ನೇ ವರ್ಷದ ಹುಟ್ಟುಹಬ್ಬ ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ಎಲ್ಲ ಸಮಾಜದವರು ಸೇರಿ ಭಾಳ ಸಂಭ್ರಮದಿಂದ ಅದ್ಧೂರಿಯಾಗಿ ನಡೆಸಿದರು. ಈ ನಿಟ್ಟಿನಲ್ಲಿ ಸಮಾಜ ನನ್ನಲ್ಲಿಟ್ಟಿರೋ ಒಂದು ಪ್ರೀತಿ, ನನ್ನಿಂದ ನನ್ನ ಸಂಸ್ಥೆಯಿಂದ ಏನಾದರೂ ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅದೇ ವರ್ಷ 2019ನೇ ಇಸ್ವಿಯಲ್ಲಿ 1 ಕೋಟಿ ಆರೋಗ್ಯ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಸಹಾಯವನ್ನು ಮಾಡುವ ಒಂದು ಸಂಕಲ್ಪವನ್ನು ನಾನು ಮಾಡಿಕೊಂಡೆ. ಅದು ಮೊದಲನೇ ವರ್ಷವೇ 1,25,00,000 ವಿತರಣೆಯಾಯಿತು. ಹಾಗೆ 2020, 21, 22, 23 ಅದು ಜಾಸ್ತಿ ಆಗಿ 23ನೇ ಇಸ್ವಿಗೆ ಸುಮಾರು 5 ಕೋಟಿ ರೂಪಾಯಿ ವಿತರಿಸಲಾಗಿದೆ. ಅದು ಈ ವರ್ಷ ಸುಮಾರು 6 ಕೋಟಿಗಿಂತಲೂ ಮಿಕ್ಕಿ ನಾಡ್ದು 25ನೇ ತಾರೀಕಿಗೆ ಕೊಡ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಸಿಬ್ಬಂದಿಗಳು, ನನ್ನ ಕುಟುಂಬದ ಸದಸ್ಯರು ಮತ್ತು ಸ್ವಯಂ ಸೇವಕರು, ನನ್ನ ಹಿತೈಷಿಗಳು ಎಲ್ಲರೂ ಸೇರಿ ಆವತ್ತಿನ ಫಲಾನುಭವಿಗಳ ಪಟ್ಟಿಗಳನ್ನು ಅದನ್ನು ಹೇಗೆ ವಿತರಿಸಬೇಕು ಅನ್ನುವ ಒಂದು ಕ್ರಮವನ್ನು ಅವರು ಮಾಡಿ, ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಕಾಸರಗೋಡು ಹಾಗೆ ಶಿವಮೊಗ್ಗ ಇವರಿಗೆ ಅರ್ಜಿಗಳನ್ನು
ವಿತರಿಸಿ ಆ ಅರ್ಜಿಗಳನ್ನು ಫಿಲ್ ಮಾಡಿ ಅದನ್ನು ವಾಪಸ್ ಪಡೆದು ಮತ್ತೆ ಎಲ್ಲರೂ ಸಂಕ್ಷಿಪ್ತವಾಗಿ ಪರಿಶೀಲಿಸಿ ಅವರವರ ಕಷ್ಟಕ್ಕೆ ತಕ್ಕಂತೆ ಎಲ್ಲ ಫಲಾನುಭವಿಗಳಿಗೆ ಈ ಒಂದು ನೆರವನ್ನು ವಿತರಿಸಲಾಗುವುದು. ಇದರಲ್ಲಿ ಸುಮಾರು 2750ಕ್ಕೂ ಮಿಕ್ಕಿ ಕುಟುಂಬಗಳನ್ನು ಈಗಾಗಲೇ ಆರಿಸಿದ್ದಾರೆ. ಸುಮಾರು 60 ಸಂಘ ಸಂಸ್ಥೆಗಳನ್ನು ಕೂಡ ಆರಿಸಲಾಗಿದೆ. ಒಂದೊಂದು ಕುಟುಂಬಕ್ಕೆ 10,000ದಿಂದ 1 ಲಕ್ಷದವರೆಗೆ, ಹಾಗೆ ಸಂಘ ಸಂಸ್ಥೆಗಳಿಗೆ 1 ಲಕ್ಷದಿಂದ 10 ಲಕ್ಷದವರೆಗೆ ಕೊಡಲಾಗುತ್ತದೆ. ಬಹುಶಃ ಈ ಒಂದು ಯೋಜನೆ ಅಡಿಯಲ್ಲಿ ಸುಮಾರು 10,000ಕ್ಕೂ ಮಿಕ್ಕಿದ ಜನರಿಗೆ ಸಹಾಯ ಆಗಲಿಕ್ಕಿದೆ. ತಮಗೆ ಗೊತ್ತಿರುವ ಹಾಗೆ ಈ ನೆರವು ಕಾರ್ಯಕ್ರಮ ಒಂದು ಆರೋಗ್ಯ ಕ್ಷೇತ್ರ ಮತ್ತು ಶೈಕ್ಷಣಿಕ ಕ್ಷೇತ್ರ, ಕ್ರೀಡಾ ಕ್ಷೇತ್ರ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವಂಥ ಸಂಘ ಸಂಸ್ಥೆಗಳನ್ನು ಆಯ್ಕೆ ಮಾಡಲಾಗಿದೆ. ಆಯ್ಕೆ ಮಾಡಲಾದ ಎಲ್ಲ ಫಲಾನುಭವಿಗಳು ಎಲ್ಲ ಸಮಾಜದ, ಎಲ್ಲ ವರ್ಗದ, ಎಲ್ಲ ಧರ್ಮದ ಕುಟುಂಬಗಳಾಗಿರ್ತದೆ. ಇವರನ್ನು 25ನೇ ತಾರೀಕಿಗೆ 3 ಗಂಟೆಗೆ ಗೋಲ್ಡನ್ ಸಿಟಿಯಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಉಚಿತ ವಾಹನಗಳ ಮುಖಾಂತರ ಅವರನ್ನು ಗೋಲ್ಡನ್ ಸಿಟಿಗೆ ಕರೆದುಕೊಂಡು ಬಂದು ಅವರಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿ 1 ಗಂಟೆಯ ಸಭಾ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಸುಮಾರು 20 ಕೌಂಟರ್ಗಳನ್ನು ಹಾಕಿ 2750 ಫಲಾನುಭವಿಗಳಿಗೆ ಆ ಕೌಂಟರ್ನಲ್ಲಿ ಈಗಾಗಲೇ ಫಲಾನುಭವಿಗಳಿಗೆ ಟೋಕನ್ ಇಶ್ಯೂ ಮಾಡಿರ್ತಾರೆ. ಆ ಟೋಕನನ್ನು ತೋರಿಸಿ ಅವರವರು ಚೆಕ್ ಮುಖಾಂತರ ಆ ಒಂದು ನೆರವನ್ನು ಪಡೆಯಲಿದ್ದಾರೆ. ಇದಕ್ಕೆ ಸ್ವಯಂ ಸೇವಕರ ಎಲ್ಲ ಸಹಾಯ ಕೂಡ ಅಲ್ಲಿ ಆಗ್ತದೆ. ಎಲ್ಲಿಯೂ ತೊಂದರೆ ಆಗದಂತೆ ಇದನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಡೆಯುವಂತೆ ಭಾಳಷ್ಟು ನಮಗೆ ಹಿತೈಷಿಗಳು, ಸ್ವಯಂ ಸೇವಕರು ಎಲ್ಲ ಸೇರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈಗಾಗಲೇ ಸುಮಾರು 6 ವರ್ಷದಲ್ಲಿ ನಡೆದುಕೊಂಡು ಬಂದ ಈ ನೆರವು ಕಾರ್ಯಕ್ರಮದಲ್ಲಿ ಈಗಾಗಲೇ ನೆರವು ಪಡೆದ ಸಂಘ ಸಂಸ್ಥೆಗಳು ಆಯಾ ಪರಿಸರದಲ್ಲಿ ಉತ್ತಮ ಪರಿಣಾಮವನ್ನು ಬೀರಿದೆ. ಹಾಗೆ ನಾವು ಕೈಗೊಂಡ ಈ ಸೇವಾ ರೂಪದ ಕಾರ್ಯಕ್ರಮ ಸಾರ್ವಜನಿಕ ಮನ್ನಣೆಯನ್ನು ಪಡೆದಿರುವುದು ಆಯೋಜಕರಾದ ನಮ್ಮ ಮನಸ್ಸಿಗೆ ಸಮಾಧಾನ ತಂದಿದೆ. ಶಿಕ್ಷಣ ಯೋಜನೆಯಲ್ಲಿ ನೆರವು ಪಡೆದ ಹಲವಾರು ಈಗಾಗಲೇ ಉದ್ಯೋಗ ಪಡೆದಂಥವರು ಇತರರಿಗೆ ಸಹಾಯ ಮಾಡುವಂತಹ ಒಂದು ಹಂತಕ್ಕೆ ತಲುಪಿರುವುದು ನಮಗೆ ಅತ್ಯಂತ ಖುಷಿ ಮತ್ತು ಸಂತೋಷ ಆಗಿದೆ. ತಾವುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿಸ್ತಾ ಇದ್ದೇವೆ. ಇದು ಒಂದು
2019ರಿಂದ 1,000 ಕುಟುಂಬಗಳಿಂದ ಶುರುವಾಯಿತು. ಹಾಗೆ 1,200 ಆಯಿತು, 1,500, 2,000. ಹೋದ ವರ್ಷ 2,000, ಈ ವರ್ಷ 2,750 ಕುಟುಂಬಗಳಿಗೆ ಕೊಡ್ತಾ ಇದ್ದೇವೆ. ಫಲಾನುಭವಿ ನಾವು ಕೆಲವು ಶಿಕ್ಷಣ ಕ್ಷೇತ್ರದಲ್ಲಿ ಅವರಿಗೆ ಶಿಕ್ಷಣಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಅವರು ಶಿಕ್ಷಣ ಕಂಪ್ಲೀಟ್ ಮಾಡುವವರಿಗೆ ಅವರನ್ನು ನಾವು ಫಾಲೋ ಮಾಡಿ ಅವರಿಗೆ ಕೊಡ್ತಾ ಇದ್ದೇವೆ. ಇಲ್ಲ, ಒಮ್ಮೆಲೆ ಕೊಡೋದಿಲ್ಲ, ನಾವು ಇಡೀ ವರ್ಷ ಕೊಡ್ತಾ ಇದ್ದೇವೆ. ಪ್ರತಿ ವರ್ಷನೂ ಅವರಿಗೆ ಕೊಡ್ತಾ ಇದ್ದೇವೆ. ಇಲ್ಲ, ಅದು ಅಂದರೆ ನಾವು ನಮ್ಮ ಸಂಸ್ಥೆಯಿಂದ ಈ ಸ್ಕಾಲರ್ಶಿಪ್ಪು, ಡೊನೇಷನ್ಸು ಇದೆಲ್ಲ ಪ್ರತಿ ವರ್ಷನಲ್ಲಿ ಪ್ರತಿ ತಿಂಗಳು ನಡೀತಾ ಇರ್ತದೆ. ಆದರೆ 25ನೇ ತಾರೀಕಿನ ಈ ಸಂಕಲ್ಪದಲ್ಲಿ ಈ ಭಾಗದ ಜನರಿಗೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಇದನ್ನು ಮೀಸಲಾಗಿರ್ತದೆ. 25ನೇ ತಾರೀಕು ಕೊಡಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿಕೊಂಡಿದ್ದೇವೆ. ನಿಮಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದಾನ ಮಾಡ್ತಾ ಇದ್ದೀರಿ, ಅದಕ್ಕೆ ಸ್ಫೂರ್ತಿ ನೀಡಿದ ಘಟನೆ ಯಾವುದು? ಈಗ ಫಸ್ಟಿಗೆ ನೀವು ದಾನಧರ್ಮ ಈ ರೀತಿ ಮಾಡ್ತಾ ಇದ್ದೀರಿ, ಬೃಹತ್ ಮಟ್ಟದಲ್ಲಿ 2,700 ಕುಟುಂಬಗಳಿಗೆ ಈ ಸರಿ ದಾನಧರ್ಮ ಹಾಗೆ ಇದಕ್ಕೆ ನಿಮಗೆ ಯಾವ ಘಟನೆ ಏನಾದರೂ ಅದಕ್ಕೆ ಇನ್ನೂ ಏನಾದರೂ ಇದೆ? ನಾನು ಒಬ್ಬ ಸಾಮಾನ್ಯ ಕುಟುಂಬದಿಂದ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿ ಬಂದವನು. ನನ್ನ ಕಷ್ಟ ದಿನಗಳನ್ನು ನೋಡಿದ್ದೇನೆ. ನನ್ನ ಬದುಕಿನಲ್ಲಿ ನಾನು ಕಂಡ ದಿನಗಳು, ಆ ಕಷ್ಟ ದಿನಗಳು ಇನ್ನೊಬ್ಬನಿಗೆ ಈ ಥರ ಬರಬಾರದು ಅನ್ನುವ ಒಂದು ನಿಟ್ಟಿನಲ್ಲಿ ನಾನು ಊರು ಬಿಟ್ಟು, ನನ್ನ ಜನ್ಮಭೂಮಿ ಬಿಟ್ಟು ಕರ್ಮಭೂಮಿ ಹೋದಾಗಲೇ ನಾನು ಒಂದು ಸಂಕಲ್ಪ ಮಾಡಿದ ದಿನ. ಅದು ಕೂಡ ನನ್ನ ಮನಸ್ಸಿನಲ್ಲಿದೆ. ಒಂದು ಹಂತಕ್ಕೆ ನಾನು ತಲುಪಿದ ಮೇಲೆ ಇದನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಇದು ನನಗೆ, ಇದೇ ನನ್ನ ಸ್ಫೂರ್ತಿ. ನಾನು ಅದನ್ನೇ ಹೇಳಿದ್ದೀವಿ. ನಮಗೆ ಈಗಾಗಲೇ ಕೆಲವು ಪತ್ರಗಳು ಬಂದಿದೆ. ನಿಮ್ಮ ಸಂಸ್ಥೆಯಿಂದ ನನ್ನ ವಿದ್ಯೆಗೆ ಪಡೆದುಕೊಂಡ ಸ್ಕಾಲರ್ಶಿಪ್ನಲ್ಲಿ ನಾನೀಗ ಉದ್ಯೋಗವನ್ನು ಪಡೆದಿದ್ದೇನೆ. ನನಗೆ ಬರುವ ಆದಾಯದಲ್ಲಿ ನಾನು ಕೂಡ ಒಂದು ಅಂಶವನ್ನು ಸಣ್ಣ ಮಟ್ಟಿನಲ್ಲಿ ಅಳಿಸಿ ಮಾಡಲಿಕ್ಕೆ ಶುರು ಮಾಡಿದೆ ಅಂತ ಹಲವಾರು ಪತ್ರಗಳು ನಮ್ಮ ಸಂಸ್ಥೆಗೆ ಈಗಾಗಲೇ ಬರ್ತಾ ಇದೆ. ಈ 25ನೇ ತಾರೀಕಿಗೆ ನಡೆಯುವ ಕಾರ್ಯಕ್ರಮದಲ್ಲಿ ನಾವು ನಮ್ಮದೇ ಒಂದು ಸ್ವಯಂ ಸೇವಕರ ಒಂದು ಸಂಘ ಇದೆ, ಅವರೇ ಒಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ನಾವು ಸ್ಕಾಲರ್ಶಿಪ್ ಬರೋರು ಯಾರು ಬರ್ತಾರೆ, ಯಾರು ಬರೋದಿಲ್ಲ ಅಂತ ನಾವು ಏನು ಅಬ್ಸರ್ವ್ ಮಾಡೋಕ್ಕೆ ಹೋಗಿಲ್ಲ. ನಮಗೆ ರಾಜಕೀಯದಲ್ಲಿ ನನಗೆ ಇಂಟ್ರೆಸ್ಟೇ ಇಲ್ಲ. ನಾನು ರಾಜಕೀಯಕ್ಕೆ ಹೋಗುವವನೇ ಅಲ್ಲ. ಇಲ್ಲ, ನಿಮಗೆ ಗೊತ್ತಿರುವ ಹಾಗೆ ನನ್ನ ರಾಜ್ಯಸಭೆ ನನಗೆ 2 ಸಲ ನನಗೆ ರಾಜ್ಯಸಭೆಗೆ ನನ್ನ ಹೆಸರು ಹೋಗಿತ್ತು. ಆ ಸಮಯದಲ್ಲಿ ಅದು ಕಾರಣಾಂತರ ಆಗಲಿಲ್ಲ. ನನಗೆ ರಾಜಕೀಯದಲ್ಲಿ ನನಗೆ ಇಂಟ್ರೆಸ್ಟ್ ಕೂಡ ಇಲ್ಲ.